ನಿನ್ನ ಜೊತೆ ನನ್ನ ಕತೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಸಂಚಿಕೆ ಶುರುವಿನಲ್ಲಿ ಇಲ್ಲ ಮೇಡಮ್, ನನ್ನ ಪರ್ಸ್ನಲ್ ವಿಷಯನೆಲ್ಲ ನಾನು ಯಾರ ಹತ್ರನೂ ಕೂಡ ಶೇರ್ ಮಾಡ್ಕೊಳ್ಳಲ್ಲ, ಸಾರಿ ಮೇಡಮ್ ಅಂತ ಹೇಳಿಬಿಟ್ಟು ಅಶ್ವಿನಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಬಿಡು ಬೇಬಿ, ಅವಳಿವಾಗ ನಮ್ಮ ತಂಟೆಗೆ ಬರಲ್ಲ ಅಂತ ನಮ್ಗೆ ಇವಾಗ ಕನ್ಫರ್ಮ್ ಆಯ್ತಲ್ವಾ. ನೋಡು, ನೀನು ಅಜಿತ್ ಬಗ್ಗೆ ಯಾವುದೇ ಕಾರಣಕ್ಕೂ ಟೆನ್ಷನ್ ಇಟ್ಕೊಳ್ಳೋಕೆ ಹೋಗ್ಬೇಡ. ಅಜಿತ್ ನಿನಗೇನೆ ಪರ್ಮನೆಂಟ್ ಆಗಿ ಸಿಗೋದು, ನಿನಗೇನೆ ಫಿಕ್ಸ್ ಅವನು. ಚಿಲ್ ಬೇಬಿ ಅಂತ ಹೇಳಿಬಿಟ್ಟು ಅಂಜುನ ಸಮಾಧಾನ ಮಾಡ್ತಾಳೆ ದೇವಯಾನಿ. ಇನ್ನ ಒಂದ್ ಕಡೆ ಅಜ್ಜಿ ಮಾತ್ರ ರೂಮಲ್ಲಿ ಮಲ್ಕೊಂಡಿರ್ತಾರೆ. ಹಾಗೆ ಅವರು ಕನಸನ್ನು ಕೂಡ ಕಾಣ್ತಾ ಇರ್ತಾರೆ. ಈ ಕಡೆ ಕನಸಲ್ಲಿ ಶಾರದಾ ಬಂದ್ಕೊಂಡು ಅತ್ತೆ ಅತ್ತೆ ಅಂತ ಕರೆದಿದ ತಕ್ಷಣ ಆಗ ಅಜ್ಜಿ ಮಾತ್ರ ಎಚ್ಚರ ಆಗ್ಬಿಟ್ಟು, ಶಾರದಾ, ಏನ್ ಶಾರದಾ ನೀನು ಯಾವಾಗ ಬಂದೆ, ಇಷ್ಟು ದಿನ ಎಲ್ಲಿದ್ದೆ ಅಂತ ಈ ಕಡೆ ಅಜ್ಜಿ ತುಂಬಾನೇ ಖುಷಿಯಾಗಿ ಕೇಳ್ತಿರ್ಬೇಕಾದ್ರೆ, ಅತ್ತೆ ನೀವು ನನಗೆ ಈ ಸಲ ಮೋಸ ಮಾಡ್ತೀರಂತ ನಾನು ಅನ್ಕೊಂಡೇ ಇರಲಿಲ್ಲ. ನಮಗೆ ನೀವು ಏನು ಮಾತು ಕೊಟ್ಟಿದ್ದೀರಾ ಅಂತ ನೆನಪಲ್ಲಿ ಇದೆ ತಾನೇ. ನನ್ನ ಮಗಳು ಮನಸ್ವಿನೇ ನಮ್ಮ ಅಜಿತನಿಗೆ ತಂದ್ಕೊಳ್ಳೋದು ಅಂತ ನೀವು ಮಾತು ಕೊಟ್ಟಿದ್ದೀರಾ. ಆದರೆ ಈ ಥರ ಮಾತು ತಪ್ತೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಯಾಕತ್ತೆ ಈ ಥರ ಮಾತು ತಪ್ಪಿದ್ದೀರಾ, ಹೇಳಿ ಅತ್ತೆ ಹೇಳಿ ಅಂತ ಈ ಕಡೆ ಅವ್ರು ಕೇಳ್ತಿರ್ಬೇಕಾದ್ರೆ ಆಗ ಅಜ್ಜಿ ಮಾತ್ರ ಶಾರದಾ ಅಂತ ಕೂಕೊಂಡು ನಿದ್ರೆಯಿಂದ ಎಚ್ಚರ ಆಗ್ಬಿಡ್ತಾಳೆ. ಅಂದರೆ ನಾನು ಇಷ್ಟು ಟೈಮ್ ತನಕ ಇವಾಗ ನಾನು ಕಂಡಿರೋದು ಹಾಗಾದರೆ ಕನಸ ಇದೆಲ್ಲ ಅಲ್ಲ. ಶಾರದಾ ಈಗ ಕನ್ಸಲ್ಲಿ ಬಂದ್ಕೊಂಡು ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ದಾಳೆ. ನಮ್ಮ ಅಜಿತ್ಗನಿಗೆ ಅಂಜುನ ತಗೊಬಂದು ಮದುವೆ ಮಾಡ್ಕೋಬೇಕು ಅಂತ ನಾವೆಲ್ಲರೂ ಕೂಡ ಮಾತುಕತೆ ಆಗ್ತಾ ಇದ್ವಿ. ಆದರೆ ಇವಾಗ ಭೂಮಿನ ನಮ್ಮ ಅಜಿತ ಮದುವೆಯಾಗಿ ಕರ್ಕೊಂಡು ಬಂದುಬಿಟ್ಟಿದ್ದಾನೆ. ಅಂದರೆ ಇವಾಗ ಶಾರದಾ ಬಂದ್ಕೊಂಡು ನಾವು ಭೂಮಿನ ಸೊಸೆಯಾಗಿ, ಈ ಮನೆ ಸೊಸೆಯಾಗಿ ಒಪ್ಕೋಬಾರ್ದು ಅಂತ ನಮಗೆ ಹೇಳಕ್ಕೆ ಬಂದಿದ್ದಾಳ ಅಂತ ಅಜ್ಜಿ ಹಾಗೆ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನ ಒಂದು ಕಡೆ ಭೂಮಿ ನಿದ್ರೆಯಿಂದ ಬೆಳಗ್ಗೆ ಎದ್ದಿದ ತಕ್ಷಣ ಬೆಡ್ಡಲ್ಲಿ ಆ ಕಡೆ ನೋಡ್ಬಿಡ್ತಾಳೆ. ಅಲ್ಲ, ಸಾಹೇಬ್ರು ಇಷ್ಟು ಬೆಳಿಗ್ಗೆನೇ ಎದ್ಬಿಟ್ಟು ಎಲ್ಲಿ ಹೋಗ್ಬಿಟ್ಟಿದ್ದಾರೆ ಅಂತ ಕಂಡ್ಬಿಟ್ಟು ನೋಡಿದ ತಕ್ಷಣ ಆಗ ಅಜಿತ್ ಅಲ್ಲೇ ಬಂದು ನಿಂತ್ಕೊಂಡಿರ್ತಾನೆ. ಈ ಕಡೆ ಭೂಮಿ ಮಾತ್ರ ಕೋಪ ಮಾಡ್ಕೊಂಡು, ಅಲ್ಲ ಸಾಹೇಬ್ರೆ ಏನಿದು, ಅಲ್ಲ ನೀವು ಈ ಥರ ನನಗೆ ಮಾತು ತಪ್ತೀರಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನೀವು ನಿಮ್ಮ ಪಾಡಿಗೆ ನೀವು ವರ್ಕೌಟನ್ನು ಮುಗಿಸ್ಕೊಂಡು ಬಂದುಬಿಟ್ರೆ ಆಯ್ತಾ, ನನಗೆ ನೀವು ಹೇಳಿಲ್ವಾ ಎಕ್ಸಸೈಸನ್ನೆಲ್ಲ ಕಲಿಸ್ತೀರಾ ಅಂತ. ಸರಿ ಆಯಿತು ಯಜಮಾನ್ರೆ, ಯಾಕೆ ಕಣ್ಣೆಲ್ಲ ಕೆಂಪಾಗಿದೆಯಲ್ವಾ, ರಾತ್ರಿ ನಿದ್ದೆ ಬಂದಿಲ್ವಾ, ಯಾಕೆ ಸಾಹೇಬ್ರೆ ಏನಾಯಿತು, ನನ್ನ ಮೇಲೆ ಕೋಪನ ನಿಮಗೆ, ಯಾಕೆ ನೀವು ಮಾತಾಡ್ತಾ ಇಲ್ಲ ಅಂತ ಭೂಮಿ ಕೇಳ್ತಿರ್ಬೇಕಾದ್ರೆ, ಸರಿ ಹೋಗ್ಲಿ ಬಿಡಿ ಸಾಹೇಬ್ರೆ, ಇವಾಗ ನೀವು ಕೋಪ ಮಾಡ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ, ನಿಮ್ಮ ಫೇವ್ರೆಟ್ ಹೆಸರು ಕಾಳು ದೋಸೆನ ಮಾಡ್ಕೊಂಡು ಬರಲ್ಲ ಅಂತ ಭೂಮಿ ಕೇಳಿದ ತಕ್ಷಣ ಅಜಿತ್ ಮಾತ್ರ ಏನಕ್ಕೂ ಮಾತಾಡದೆ ಸುಮ್ಮನೆ ಕೋಪ ಮಾಡ್ಕೊಂಡು ನಿಂತ್ಕೊಂಡಿರ್ತಾನೆ. ಸರಿ ಸಾಹೇಬ್ರೆ ಅದು ಬೇಡವಾ, ನಿಮ್ಗೆ ಏನು ಇಷ್ಟ ಅಂತ ಹೇಳಿ ಅದೇ ಮಾಡ್ಕೊಂಡು ಬರ್ತೀನಿ ಅಂತ ಭೂಮಿ ಹೇಳ್ತಿರ್ಬೇಕಾದ್ರೆ ಅಜಿತ್ ಏನು ಮಾತಾಡದೆ ಅಲ್ಲಿಂದ ಟವಲ್ ತಗೊಂಡು ಬಾತ್ರೂಮ್ಗೆ ಹೊರಟೋಗ್ಬಿಡ್ತಾನೆ. ಈ ಕಡೆ ಅಲ್ಲ ಸಾಹೇಬ್ರಿಗೆ ಏನಾಗಿದೆ ಅಂತ ಭೂಮಿ ಯೋಚನೆ ಮಾಡ್ತಾ ಇರ್ತಾಳೆ. ಈ ಕಡೆ ಅಜಿತ್ ಮಾತ್ರ ಕೋಪ ಮಾಡಿಕೊಂಡು ಮನೆಯಿಂದ ಹೊರಗಡೆ ಬಂದ್ಕೊಂಡು ಒಂದು ಸೈಡಲ್ಲಿ ಹಾಗೆ ಬಂದು ನಿಂತ್ಕೊಂಡಿರ್ತಾರೆ. ಆಗ ಸತ್ಯಣ್ಣ ಅಲ್ಲಿಗೆ ಬಂದ್ಕೊಂಡು, ಯಾಕಪ್ಪ ಅಜಿತ ಏನಾಯ್ತು, ಇಲ್ಲಿ ಬಂದು ಈ ಥರ ನಿಂತ್ಕೊಂಡಿದ್ಯಲ್ವಾ, ಏನಾಯ್ತು ಅಂತ ಹೇಳಿದರೆ, ನಮ್ಮ ಮನೇಲಿ ಅದೇ ಬಾಯ್ ಬಡ್ಕಿ ಇದ್ದಾಳಲ್ವಾ, ಅದೇ ನಿಮ್ಮ ತಂಗಿ ನನ್ನ ಹೆಂಡತಿ ಭೂಮಿ ಇದ್ದಾಳಲ್ವಾ, ನಮ್ಮ ಮನೇನ ಅವಳು ಏನು ಲಾಡ್ಜ್ ಅಂತ ಅಂದ್ಕೊಂಡಿದ್ದಾಳ. ಇದುವರೆಗೂ ಕೂಡ ಆ ಮನೆಗೆ ಬಂದಾವಾಗಿನಿಂದ ಕಾಫಿಯಿಂದ ಹಿಡಿದು ನೀರಿಂದ ಹಿಡಿದು ಊಟ, ತಾನು ಮಲ್ಕೊಂಡಿರೋದಕ್ಕೆ ತಿಂದಿರೋದು ಉಂಡಿರೋದು ಎಲ್ಲದಕ್ಕೂ ಕೂಡ ಲೆಕ್ಕನ ಬರೆದಿಟ್ಟಿದ್ದಾಳೆ. ನನಗಂತೂ ಇದನ್ನೆಲ್ಲ ನೋಡಿಕೊಂಡು ತುಂಬಾ ಕೋಪ ಬಂತು ಅಂತ ಈ ಕಡೆ ಅಜಿತ ಹೇಳ್ತಿರ್ಬೇಕಾದ್ರೆ, ಹಾಗಾದ್ರೆ ಇವನು ಈ ವಿಷಯಕ್ಕೆ ಕೋಪ ಮಾಡ್ಕೊಂಡಿರೋದು, ಅಂದ್ರೆ ಇವನಿಗೆ ಇವಾಗ ನಮ್ಮ ತಂಗಿ ಭೂಮಿ ಮೇಲೆ ಇವಾಗ ಪ್ರೀತಿ ಶುರುವಾಗಿದೆ ಅಂತ ಆಯ್ತು. ಅಂದ್ರೆ ಹಾರ್ಟಲ್ಲಿ ಹಾರ್ಮೋನಿಯಂ ಬಾರ್ಸೋಕೆನೆ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂತ ಆಯ್ತು. ಅಂದ್ರೆ ನಾವಿವಾಗ ಅದಕ್ಕೆ ಇನ್ನೂ ಸ್ವಲ್ಪ ಅದನ್ನ ಜಾಸ್ತಿನೇ ಬಾರಿಸೋ ಹಾಗೆ ಮಾಡಬೇಕಲ್ಲ ಅಂತ ಈ ಕಡೆ ಸತ್ಯಣ್ಣ ಹಾಗೆ ಯೋಚನೆ ಮಾಡಿಕೊಂಡು, ಈ ವಿಷಯದಲ್ಲಿ ನನ್ನ ತಂಗಿ ಒಳ್ಳೆ ಕೆಲಸನೇ ಮಾಡಿದ್ದಾಳೆ, ನಾನು ಅವಳಿಗೆ ಫುಲ್ ಸಪೋರ್ಟೆ ಅಂತ ಈ ಕಡೆ ಸತ್ಯಣ್ಣ ಹೇಳ್ತಿರ್ಬೇಕಾದ್ರೆ, ಅಂದ್ರೆ ಸತ್ಯಣ್ಣ ನಿಮ್ಮ ಮಾತಿನ ಅರ್ಥ ಏನು, ಅವಳು ಮಾಡಿರೋದು ಎಲ್ಲ ಸರಿ ಅಂತನಾ ನಿಮ್ಮ ಮಾತಿನ ಅರ್ಥ ಅಂತ ಅಜಿತ್ ಕೋಪ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ, ಹೌದಪ್ಪ, ಯಾಕಂತಂದ್ರೆ ನೀನಿವಾಗ ಕೋಪ ಮಾಡ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಯಾಕಂತಂದ್ರೆ ಅವಳು ನಿನ್ನ ಅಗ್ರಿಮೆಂಟ್ ಹೆಂಡ್ತಿ, ಅದು ಅಲ್ಲದೆ ನಿನಗೆ ಒಳ್ಳೆ ಗೆಳತಿ ತಾನೆ, ಅದನ್ನ ಬಿಟ್ಬಿಟ್ಟು ನಿನಗೆ ಅವಳ ಬಗ್ಗೆ ಏನಾದ್ರೂ ಮನಸ್ಸಲ್ಲಿ ಪ್ರೀತಿ ಗೀತಿ ಫೀಲಿಂಗ್ಸ್ ಏನಾದ್ರೂ ಇದೆಯಾ, ಇದ್ದದಿದ್ರೆ ಹೇಳಪ್ಪ ಅಂತ ಆಗ ಸತ್ಯಣ್ಣ ಹೇಳ್ತಿರ್ಬೇಕಾದ್ರೆ, ಇಲ್ಲ ಸತ್ಯಣ್ಣ ನೋಡಿ, ನೀವು ಅವಳಿಗೆ ಅಣ್ಣನಾಗೋಕ್ಕಿಂತ ಮುಂಚೆ ನನಗೆ ಒಳ್ಳೆ ಫ್ರೆಂಡ್ ಅನ್ನೋದನ್ನ ಮರಿಬೇಡಿ. ಫ್ರೆಂಡ್ ಅನ್ನೋ ಕಾರಣದಿಂದ ಈ ವಿಷಯನೆಲ್ಲ ನಾನು ನಿಮ್ಮ ಹತ್ರ ಹೇಳ್ಕೊಂಡೆ ಅಷ್ಟೇ, ಅದರಲ್ಲೇನಿದೆ ತಪ್ಪು, ನಾನು ನಿಮ್ಮ ಹತ್ರ ಏನು ಹೇಳ್ಕೋಬಾರ್ದಾ ಅಂತ ಆಗ ಅಜಿತ್ ಕೇಳ್ತಿರ್ಬೇಕಾದ್ರೆ, ಹೇಳ್ಕೋಬಹುದಪ್ಪ, ಹೇಳ್ಕೋಬಾರ್ದು ಅಂತ ನಾನು ಎಲ್ಲಿ ಹೇಳಿದ್ದೀನಿ ನೋಡು, ಆದರೆ ಅವಳು ನೀನು ಅಗ್ರಿಮೆಂಟ್ ಹೆಂಡ್ತಿ, ಹಾಗೆ ನಿನ್ಗೆ ಒಳ್ಳೆ ಗೆಳತಿ ಅಂತಂದ್ರೆ ಮೇಲೆ ಅವಳಿವಾಗ ತಾನು ಖರ್ಚು ಮಾಡಿರೋ ದುಡ್ಡನ್ನ ಹಾಗೆ ಕೊಡೋದ್ರಲ್ಲಿ ತಪ್ಪೇನು ಇಲ್ವಲ್ಲ ಅಂತ ಆಗ ಸತ್ಯಣ್ಣ ಹೇಳ್ಬಿಡ್ತಾರೆ. ನೋಡಿ ಸತ್ಯಣ್ಣ, ಆವತ್ತು ಸಾಕ್ಷಿ ಫೈರ್ ಮಾಡಿದವಾಗ ನಾನು ಅವಳನ್ನ ಕರ್ಕೊಂಡು ಹೋಗಿ ಮಾನವೀಯತೆಯಿಂದ ನನ್ನ ಹೆಂಡತಿ ಅನ್ನೋ ಅಧಿಕಾರದಿಂದನೇ ನಾನು ಹಾಸ್ಪಿಟ್ಲಲ್ಲಿ ಸೇರಿಸಿದ್ದೀನಿ, ಅದನ್ನೆಲ್ಲದನ್ನು ಕೂಡ ಬರೆದಿಟ್ಟು ಅದೇ ಥರ ಈಗ ನನಗೂ ಕೂಡ ಆ ಮನೇಲಿ ಅವಳು ಇದುವರೆಗೂ ಕೂಡ ಸಾಕಷ್ಟು ಸಹಾಯ ಮಾಡಿದ್ದಾಳೆ, ಅದಕ್ಕೆಲ್ಲಕ್ಕೂ ಕೂಡ ನಾನು ಹಾಗೆ ಲೆಕ್ಕ ಕೊಡೋಕೆ ಹೋದ್ರೆ ಅವಳಿಗೆ ಇದರಿಂದ ಬೇಜಾರಾಗಲ್ವಾ, ಹೇಳಿ ಸತ್ಯಣ್ಣ ಅಂತ ಆಗ ಅಜಿತ ಕೇಳ್ತಿರ್ಬೇಕಾದ್ರೆ, ಆಹಾ ಇವನಿವಾಗ ಹಕ್ಕಿನ ಬಗ್ಗೆ ಮಾತಾಡ್ತಿದ್ದಾನಂತಂದ್ರೆ ನಾನು ಅನ್ಕೊಂಡಿರೋದೇ ನಿಜ, ಇವನಿಗೆ ಇವಾಗ ಭೂಮಿ ಮೇಲೆ ನಿಧಾನಕ್ಕೆ ಪ್ರೀತಿ ಆಗ್ತಿದೆ ಅಂತ ಸತ್ಯಣ್ಣ ಹಾಗೆ ಮಾತಾಡ್ತಿರ್ಬೇಕಾದ್ರೆ
ಮಾತಾಡ್ಕೊಂಡು, ನೋಡಪ್ಪ ಅಜಿತ, ನಿನಗೆ ಬೇಜಾರಾದ್ರೂ ಕೂಡ ಪರವಾಗಿಲ್ಲ, ನಾನು ಒಂದು ಮಾತನ್ನು ಹೇಳ್ಬಿಡ್ತೀನಿ. ನಿನ್ಗೆ ಒಂದು ವೇಳೆ ಏನಾದ್ರೂ ನಮ್ಮ ಭೂಮಿ ಮೇಲೆ ಪ್ರೀತಿ ಏನಾದ್ರೂ ಶುರುವಾಗಿದ್ದಿದ್ರೆ ಅದನ್ನ ಯಾವುದೇ ಕಾರಣಕ್ಕೂ ಹಿಂಜರಿಕೆ ಇಟ್ಕೊಳ್ದೇನೆ ಹೇಳ್ಬಿಡಪ್ಪ ಅಂತ ಹೇಳ್ಬಿಡ್ತಾರೆ. ಇಲ್ಲ ಸತ್ಯಣ್ಣ, ಆ ಥರ ಆಗೋಕ್ಕೆ ಸಾಧ್ಯನೇ ಇಲ್ಲ, ನನಗೆ ಯಾವತ್ತಿದ್ರೂ ಕೂಡ ಸಾಹಿತ್ಯನೇ ನನ್ನ ಹುಡುಗಿ ಅಂತ ಈ ಕಡೆ ಅಜಿತ ಹೇಳ್ಬಿಟ್ಟು, ಅಲ್ಲ ಸತ್ಯಣ್ಣ ಪದೇ ಪದೇ ಯಾಕೆ ಈ ಥರ ಹೇಳ್ತಾ ಇದ್ರೆ, ನನಗೇನೆ ಗೊತ್ತಿಲ್ಲದೆ ಒಂದು ವೇಳೆ ನಾನೇನಾದ್ರೂ ಭೂಮಿನ ಪ್ರೀತಿಸೋಕೆ ಶುರು ಮಾಡಿಬಿಟ್ಟಿದ್ದೀನಾ ಹೇಗೆ ಅಂತ ಈ ಕಡೆ ಅಜಿತ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನ ಒಂದು ಕಡೆ ಭೂಮಿ ಮಾತ್ರ ಈ ಕಡೆ ಅಜಿತ್ ಬರೆದಿಟ್ಟಿರೋ ಡೈರಿನ ನೋಡಿಕೊಂಡು, ಅಲ್ಲ ನಾನು ನಿನ್ನೆ ಡೈರಿನ ಒಳಗಡೆ ಇಟ್ಟೆ ಅಲ್ವಾ, ಇದನ್ನು ಇಲ್ಲಿದೆ ಅಂತಂದರೆ ಇದನ್ನು ಯಾರು ಮತ್ತೆ ತೆಗೆದಿಟ್ಟಿರೋದು, ಓ ಸಾಹೇಬ್ರೇನಾದರೂ ನನಗೋಸ್ಕರ ಬರೆದ್ಬಿಟ್ಟಿದ್ದಾರೆ ಸರಿ ಅಂತ ಹೇಳ್ಕೊಂಡು ಅದನ್ನು ಓದೋಕ್ಕೇ ಸ್ಟಾರ್ಟ್ ಮಾಡಿಬಿಡ್ತಾರೆ. ಭೂಮಿ ಪ್ಲೀಸ್ ಭೂಮಿ, ದಯವಿಟ್ಟು ಈ ಥರ ಎಲ್ಲ ಮಾಡೋಕ್ಕೇ ಹೋಗಬೇಡ, ಊಟ ಮಾಡಿರೋದಕ್ಕೂ ಟೀ ಕಾಫಿ ಎಲ್ಲದಕ್ಕೂ ಕೂಡ ಈ ಥರ ಲೆಕ್ಕ ಬರಿತಾ ಹೋದರೆ ನಾನಂತೂ ನಿನಗೆ ಬೆಲೆ ಕಟ್ಟೋದಕ್ಕಾಗದೇ ಇರುವ ಬಹುಮಾನನೇ ನೀನು ನನಗೆ ಕೊಟ್ಬಿಟ್ಟಿದ್ಯಾ. ಅದು ಅಲ್ಲದೆ ಈ ಮನೆ ನಾವಿಬ್ಬರನ್ನು ಕೂಡ ಗಂಡ ಹೆಂಡತಿ ನಟಿಸ್ತಾನೆ ಇರ್ಬೋದು, ಆದರೆ ಅಮ್ಮನ ಮುಖದಲ್ಲಿ ನಗು ಇದೆಯಲ್ವಾ, ಅದನ್ನ ಮಾತ್ರ ಯಾವುದೇ ಕಾರಣಕ್ಕೂ ನನ್ನಿಂದ ಅದನ್ನ ಕಳ್ಕೊಳ್ಳೋ ಶಕ್ತಿ ಅಂತೂ ನನಗೇನೆ ಇಲ್ಲ. ಅವರು ನಗುನ ಅವ್ರ ಮುಖದಲ್ಲಿ ಈ ಥರ ನಗು ಇದೆ ಅಂತಂದರೆ ಅದಕ್ಕೆ ನೀನೇನೆ ಕಾರಣ. ಹಾಗೆ ನಚಿಕೇತನ ಕನ್ವಿನ್ಸ್ ಮಾಡಿಬಿಟ್ಟು ಮತ್ತೆ ಅವನ್ನ ಊರಿಗೇನೆ ಕರ್ಸ್ಕೊಂಡಿ ಅಲ್ವಾ, ಅದಕ್ಕೂ ಕೂಡ ನೀನೇನೆ ಕಾರಣ. ಅದು ಅಲ್ಲದೆ ಅಪೇಕ್ಷೆ ನಿನಗೆ ಅಷ್ಟೆಲ್ಲ ಅವಮಾನ ಮಾಡ್ತಿದ್ರು ಅದನ್ನೆಲ್ಲ ಸಹಿಸ್ಕೊಂಡು ಇನ್ನೂ ಕೂಡ ಈ ಮನೆಯಲ್ಲೇ ನನಗೆ ಒಳ್ಳೆ ಹೆಂಡತಿಯಾಗಿ ಒಳ್ಳೆ ಗೆಳತಿಯಾಗಿ ಈ ಮನೇಲಿ ಇದೆಯಲ್ವಾ, ಹಾಗೆಲ್ಲ ನೋಡೋಕೆ ಹೋದರೆ ಅದನ್ನೆಲ್ಲ ಲೆಕ್ಕ ಕಟ್ಟಕ್ಕನೆ ಹೋದ್ಬಿಟ್ರೆ ನಿಮಗಿಂತ ಜಾಸ್ತಿಯಾಗಿ ನಾನೇನೆ ನಿನಗೆ ದುಡ್ಡನ್ನು ಕೊಡಬೇಕಾಗುತ್ತೆ. ಆವತ್ತೂ ಕೂಡ ನೀನು ನನಗೋಸ್ಕರ ಎಷ್ಟೆಲ್ಲ ವ್ರತ ಮಾಡಿದ್ಯಾ, ಹಾಗೆ ಭದ್ರ ನನಗಾವತ್ತು ನನ್ನನ್ನು ಕತ್ತಿಯಿಂದ ಚುಚ್ಚಕ್ಕಂತ ಬಂದವಾಗಲೂ ಕೂಡ ಅವನಿಂದ ನನ್ನನ್ನು ಪ್ರಾಣನ ನೀನೇನೆ ಕಾಪಾಡಿರೋದಲ್ವಾ. ಪ್ಲೀಸ್ ಭೂಮಿ, ದಯವಿಟ್ಟು ನನ್ನ ಮಾತನ್ನು ಕೇಳು, ನಾನು ನಿನ್ನ ಮುಂದೆ ತುಂಬ ಕಮ್ಮಿನೇ ಕೇಳ್ಕೊಂಡಿದ್ದೀನಿ ಅಂತ ಅನಿಸುತ್ತೆ, ಹಾಗಾಗಿ ದಯವಿಟ್ಟು ಈ ಮಾತನ್ನು ನಡೆಸ್ಕೊಡು. ಯಾವುದೇ ಕಾರಣಕ್ಕೂ ಈ ಮುಂದೆ ಈ ಲೆಕ್ಕನೆಲ್ಲ ಬರೆಯೋಕೋನೆ ಹೋಗಬೇಡ, ನನಗಂತೂ ಇದನ್ನೆಲ್ಲ ನೋಡಿಕೊಂಡು ತುಂಬಾ ಮನಸ್ಸಿಗೆ ಹರ್ಟ್ ಆಗುತ್ತೆ ಅಂತ ಬರೆದಿರ್ತಾರೆ. ಅದನ್ನೆಲ್ಲ ಓದ್ಕೊಂಡು ಭೂಮಿ ಜೋರಾಗಿನೇ ಅಳಕ್ಕೇನೆ ಸ್ಟಾರ್ಟ್ ಮಾಡ್ತಾಳೆ. ಈ ಕಡೆ ಅಜಿತ್ ಮತ್ತೆ ಹಾಗೆ ಸತ್ಯಣ್ಣ ಮಾತಾಡ್ತಾ ಇರಬೇಕಾದ್ರೆ ಆಗ ಭೂಮಿ ಕಾಫಿ ತಗೊಂಡು ಅಲ್ಲಿಗೇನೆ ಬಂದ್ಬಿಡ್ತಾರೆ. ಯಜಮಾನ್ರೆ ನೀವು ಇಲ್ಲಿದ್ದೀರಾ, ನಾನು ಮನೆಯೆಲ್ಲ ಹುಡುಕಾಡ್ದೆ, ತಗೊಳ್ಳಿ ಯಜಮಾನ್ರೆ ಕಾಫಿ ತಗೊಳ್ಳಿ ಅಂತ ಭೂಮಿ ಹೇಳ್ತಿರ್ಬೇಕಾದ್ರೆ ಅಜಿತ್ ಕೋಪ ಮಾಡ್ಕೊಂಡು ನಿಂತ್ಕೊಂಡಿರ್ತಾನೆ. ನೋಡಿ ಸತ್ಯಣ್ಣ, ನಿಮ್ಮ ಫ್ರೆಂಡ್ ನೋಡಿದ್ರೆ ಮುಖನ ಉಫ್ ಅಂತ ಇಟ್ಕೊಂಡಿದ್ದಾರಲ್ಲ, ಯಾಕೆ ಸತ್ಯಣ್ಣ ಅಂತ ಈ ಕಡೆ ಭೂಮಿ ಕೇಳ್ತಿರ್ಬೇಕಾದ್ರೆ, ನೋಡಮ್ಮ ಭೂಮಿ, ನೀನು ಪೈಸಕ್ಕೂ ಕೂಡ ಲೆಕ್ಕನೆಲ್ಲ ಖರ್ಚನ್ನ ಬರ್ದಿಟ್ಟಿದ್ಯಲ್ಲ ಅಂತಮ್ಮ, ಅದಕ್ಕೋಸ್ಕರ ಅವನು ಈ ಥರ ಮುಖನ ಉಫ್ ಅಂತ ಊದಿಸ್ಕೊಂಡು ಬಿಟ್ಟಿದ್ದಾನೆ ಅಂತ ಈ ಕಡೆ ಸತ್ಯಣ್ಣ ಹೇಳಿದ ತಕ್ಷಣ, ಹೋ ಯಜಮಾನ್ರೆ, ಅದನ್ನ ನೀವು ಬರ್ದಿಟ್ಟಿರೋದನ್ನ ನಾನು ನೋಡಿದೆ ಯಜಮಾನ್ರೆ. ನೋಡಿ ಯಜಮಾನ್ರೆ, ನಾಳೆ ನಾನು ಮನೆ ಬಿಟ್ಟು ಹೋದವಾಗ ಇವಳು ದುಡ್ಡಿಗೋಸ್ಕರ ಇವನ ಜೊತೆಗೇನೆ ಈ ಥರ ಒಪ್ಪಂದದ ಮದುವೆ ಆಗಿ ಬಂದಿದ್ದಾಳಂತ ಯಾರನ್ನು ಕೂಡ ನನ್ನ ಬಗ್ಗೆ ಕೈ ತೋರಿಸಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಇದನ್ನೆಲ್ಲ ಬರ್ದಿಟ್ಟಿದ್ದೀನಿ ಯಜಮಾನ್ರೆ. ಅದು ಅಲ್ಲದೆ ನಮ್ಮ ಅಪ್ಪ ನನ್ನನ್ನು ಶ್ರೀಮಂತಿಕೆ ಇಲ್ಲದೇನೆ ಬೆಳೆಸಿರ್ಬೋದು, ಆದರೆ ಈ ದುಡ್ಡಿನ ವಿಷಯದಲ್ಲಿ ನನಗೆ ತುಂಬಾ ಸಂಸ್ಕಾರ ಕೊಟ್ಟಿದ್ದಾರೆ. ಯಾಕಂತಂದರೆ ದುಡ್ಡಿನಿಂದನೇ ಹಲವಾರು ಸಮಸ್ಯೆ ಬರುತ್ತಲ್ವ ಯಜಮಾನ್ರೆ, ಹಾಗಾಗಿ ನಾನು ಅದನ್ನೆಲ್ಲ ಬರ್ದಿಟ್ಟಿರೋದು ಅಂತ ಆಗ ಭೂಮಿ ಹೇಳ್ಬಿಡ್ತಾಳೆ. ಸತ್ಯಣ್ಣ, ನೀವಾದ್ರೂ ಕೂಡ ಸ್ವಲ್ಪ ನಿಮ್ಮ ಫ್ರೆಂಡಿಗೆ ಹೇಳಬಾರ್ದಾ ಅಂತ ಭೂಮಿ ಹೇಳ್ತಿರ್ಬೇಕಾದ್ರೆ, ಈ ವಿಷಯದಲ್ಲಿ ನಾನು ಮಧ್ಯೆ ಬರಲ್ಲಮ್ಮ, ನೀವುಂಟು ನಿಮ್ಮ ಯಜಮಾನ್ರುಂಟು, ನಾನು ಒಳಗಡೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಸತ್ಯಣ್ಣ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಯಜಮಾನ್ರೆ, ಇವಾಗಲಾದ್ರೂ ಕೂಡ ಮಾತಾಡಿ, ನಾನು ನಿಮ್ಮನ್ನೇ ನಂಬ್ಕೊಂಡು ಈ ಮನೆಗೆ ಬಂದಿದ್ದೀನಿ, ಈಗ ನೀವೇ ನನ್ನ ಜೊತೆ ಮಾತಾಡಿಲ್ಲ ಅಂತಂದರೆ ಹೇಗೆ ಯಜಮಾನ್ರೆ ಅಂತ ಭೂಮಿ ಹೇಳ್ಬಿಡ್ತಾಳೆ. ನೋಡು, ಇನ್ನು ಮುಂದೆ ಈ ಥರ ಲೆಕ್ಕ ಬರೆಯಲ್ಲ ಅಂತ ಒಂದೇ ಒಂದು ಮಾತನ್ನು ಹೇಳಿಬಿಡು ಅಂತ ಅಜಿತ್ ಹೇಳಿದ ತಕ್ಷಣ, ಇಲ್ಲ ಯಜಮಾನ್ರೆ, ನಾನು ಈ ಮನೆಯಲ್ಲಿ ಇರೋ ತನಕ ಪೈಸೆಗೂ ಕೂಡ ಲೆಕ್ಕ ಬರೆದು ಆ ಲೆಕ್ಕನೆಲ್ಲ ನಾನು ಚುಕ್ತ ಮಾಡಿಬಿಟ್ಟೆ ಹೋಗೋದು ಯಜಮಾನ್ರೆ, ಇದರಲ್ಲಿ ಯಾವುದೇ ಕಾರಣಕ್ಕೂ ಬದಲಾವಣೆ ಇಲ್ಲ ಅಂತ ಹೇಳಿಬಿಟ್ಟು ಅಲ್ಲಿಂದ ಭೂಮಿ ಹೊರಟೋಗ್ಬಿಡ್ತಾಳೆ. ಈ ಕಡೆ ಅಜಿತ್ ಮಾತ್ರ ತುಂಬಾ ಬೇಜಾರಾಗ್ತಾನೆ. ಇನ್ನ ಒಂದು ಕಡೆ ಅಜ್ಜಿ ಮಾತ್ರ ಹಾಗೆ ಬೇಜಾರು ಮಾಡ್ಕೊಂಡು ಕೂತ್ಕೊಂಡಿರ್ಬೇಕಾದ್ರೆ ಆಗ ಅಲ್ಲಿಗೆ ಸಂಗೀತ ಬಂದ್ಕೊಂಡು, ಅಮ್ಮ ನಿನ್ಗೆ ಏನಾಗಿದೆ, ಅವಾಗಿಂದ ತಿಂಡಿಗೆ ಬಾ ಅಂತ ಕರಿತಾನೆ ಇದ್ದೀನಿ, ಈಗ ಬೇಡ ಅಂತ ಹೇಳ್ತಿದ್ಯಲ್ವಾ, ಏನಾಗಿದೆ ಅಮ್ಮ ಅಂತ ಸಂಗೀತ ಜೋರಾಗಿ ಕೂಗ್ತಾ ಇರಬೇಕಾದ್ರೆ ಆಗ ಮನೆಯವರೆಲ್ಲರೂ ಕೂಡ ಅಲ್ಲಿಗೆ ಬಂದುಬಿಡ್ತಾರೆ. ಏನಾಯಿತು ಅಂತ ಈ ಕಡೆ ರಮಣ್ ಕೇಳ್ತಿರ್ಬೇಕಾದ್ರೆ, ನೋಡ್ರಿ ಅಲ್ಲ ಅಮ್ಮನ ಅವಾಗಿಂದ ತಿಂಡಿ ತಿನ್ನು ಅಂತ ಕೇಳಿದ್ರೆ 11 ಗಂಟೆ ಆಯಿತು, ಇವಾಗ ನನಗೂ ಹಶ್ವಿಲ್ಲ ಅಂತ ಹೇಳ್ತಾ ಇದ್ರೆ, ಅಮ್ಮ ನಿನ್ಗೆ ಏನಾಗಿದೆ, ಹುಷಾರಾಗಿದೆಯಾ ತಾನೇ ಅಂತ ಸಂಗೀತ ಕೇಳ್ತಿರ್ಬೇಕಾದ್ರೆ ಆಗ ಶ್ರವಣ್ ಬಂದ್ಕೊಂಡು, ಏನಾಯಿತು, ಯಾಕೆ ಈ ಥರ ಇದೆಯಾ, ಹುಷಾರಾಗಿದೆಯಾ ನೀನು ಅಂತ ಕೇಳ್ಬಿಡ್ತಾರೆ. ಆಗ ಅದು ಏನಾಯ್ತು ಗೊತ್ತಾ, ರಾತ್ರಿ ನಿನ್ನೆ ಕನಸಲ್ಲಿ ಅಂತ ಅಜ್ಜಿ ಹೇಳಕ್ಕೇನೆ ಬಂದಿದ ತಕ್ಷಣ ಆಗ ಭೂಮಿ ಎದುರುಗಡೆನೆ ಬಂದ್ಬಿಡ್ತಾಳೆ. ಇವಳಿಂದಾಗಿ ಇನ್ನು ಈ ಮನೆಯಲ್ಲಿ ಇನ್ನು ಏನೇನು ಆಗಬೇಕೋ ಏನೋ, ಇವಳು ಮನೆ ಕಾಲ ಇಟ್ಟಾವಾಗಿನಿಂದ ಮನೇಲಿ ಆಗಿರೋ ಅವಾಂತರ 1-2, ಇವಳಿಂದಾಗಿ ಒಂದು ಸ್ವಲ್ಪನೂ ಕೂಡ ನೆಮ್ಮದಿನೇ ಇಲ್ಲದೆ ಇರೋ ಹಾಗೆ ಆಗ್ಬಿಟ್ಟಿದೆ. ಛೇ ಇವಳುದೊಂದು ಅಂತ ಹೇಳ್ಕೊಂಡು ಭೂಮಿಗೆನೆ ಚೆನ್ನಾಗಿನೇ ಬೈದ್ಬಿಡ್ತಾರೆ ಅಜ್ಜಿ. ಆಗ ಭೂಮಿ ಮಾತ್ರ ಬೇಜಾರಾಗಿ ಹತ್ಕೊಂಡು ತನ್ನ ರೂಮಿಗೆ ಹೊರಟೋಗ್ಬಿಡ್ತಾಳೆ. ಇನ್ನ ಒಂದು ಕಡೆ ಇದನ್ನೆಲ್ಲ ನೋಡಿಕೊಂಡು ಅಶ್ವಿನಿ ಮಾತ್ರ ತುಂಬಾ ಖುಷಿ ಆಗ್ತಿದ್ರೆ, ದೇವಿಯನಿ ಮಾತ್ರ ಮನಸ್ಸಲ್ಲಿ ಪರವಾಗಿಲ್ವೇ, ಈ ಮುದುಕಿ ಫುಲ್ಲು ಕೈ ತಪ್ಪಿ ಹೋಗ್ಬಿಟ್ಟಿದ್ದಾಳಂತ ನಾನು ಅಂದ್ಕೊಂಡ್ರೆ ಈಗ ಮತ್ತೆ ಯೂಟರ್ನ್ ತಗೊಂಡೆ ನನ್ನ ಹತ್ರನೇ ಬರ್ತಾ ಇದ್ದಾಳೆ ಅಂತ ತುಂಬಾ ಖುಷಿಯಾಗಿ ಮನಸ್ಸಲ್ಲಿ ಮಾತಾಡ್ಕೊತಾ ಇರ್ತಾಳೆ. ಈ ಕಡೆ ಭೂಮಿನ ಸಮಾಧಾನ ಮಾಡೋಕ್ಕಂತ ಸಂಗೀತ ಬಂದ್ಬಿಡ್ತಾರೆ. ಭೂಮಿ ಬೇಜಾರ ಮಾಡ್ಕೋಬೇಡಮ್ಮ, ಅಮ್ಮ ಈ ಥರ ಮಾತಾಡಿದಾರಂತ ನೀನು ಬೇಜಾರಾಗಬೇಡ, ಅಮ್ಮನ ಪರವಾಗಿ ನಾನು ಕ್ಷಮೆ ಕೇಳ್ಬಿಡ್ತೀನಿ ಅಂತ ಸಂಗೀತ ಹೇಳ್ಬಿಡ್ತಾರೆ.
ಪರವಾಗಿಲ್ಲ ಅತ್ತೆ, ಆ ಅಜ್ಜಿ ಈ ಥರ ಬೈತಾ ಇರೋದು ನನಗೇನು ಹೊಸ್ತಲ್ಲ ಅಲ್ವಾ, ಆದರೆ ಗುಂಡೇಟು ತಿನ್ಕೊಂಡು ಮತ್ತೆ ಮನೆಗೆ ಬಂದಾವಾಗಿನಿಂದ ಅಜ್ಜಿ ಸ್ವಲ್ಪ ಸಮಾಧಾನವಾಗಿಯೇ ಇದ್ದರು, ಮತ್ತೆ ಈ ಥರ ಯಾಕೆ ಆಡ್ತಿದ್ರಂತ ನನಗಂತೂ ಗೊತ್ತಾಗ್ತಿಲ್ಲ ಅಂತ ಆಗ ಭೂಮಿ ಹೇಳ್ಬಿಡ್ತಾಳೆ. ನೋಡು, ಅದೇನೇ ಇದ್ರೂ ಕೂಡ ಅಮ್ಮನ ಹತ್ರ ನಾನು ಮಾತಾಡ್ತೀನಿ ಅಂತ ಭೂಮಿನ ಸಮಾಧಾನ ಮಾಡ್ತಾಳೆ.